ಕೇರಳದ ವಯನಾಡಿನಲ್ಲಿ ಗುಡ್ಡ ಕುಸಿತ ದುರಂತ ಕ್ಷಣ ಕ್ಷಣಕ್ಕೂ ಏರುತ್ತಲೇ ಇದೆ ಸಾವಿನ ಸಂಖ್ಯೆ. ಗುಡ್ಡ ಕುಸಿತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 282ಕ್ಕೆ ಏರಿಕೆಯಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. 3ನೇ ದಿನ ನಿರಂತರವಾಗಿ ಕಾರ್ಯಾಚರಣೆ ಕೇರಳದ ವಯನಾಡಲ್ಲಿ ಆಗ್ತಾ ಇದೆ. 3 ಗ್ರಾಮ 400 ಮನೆ, ಸಾವಿನ ಸಂಖ್ಯೆ 282ಕ್ಕೆ ಏರಿಕೆ. ಇನ್ನು 106 ಮಂದಿ ನಾಪತ್ತೆಯಾಗಿದ್ದಾರೆ. ಅವರ ಹುಡುಕಾಟ ನಿರಂತರವಾಗಿ ಸ್ಥಳದಲ್ಲಿ ಆಗ್ತಾ ಇದೆ. ಈಗಾಗಲೇ ಸಿಲುಕಾಕಿಕೊಂಡಿರೋರು ಬದುಕಿರೋ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಈ ಘಟನೆ ಆದ ದಿನ ಕೆಲವರು ಸಿಲುಕಾಕಿಕೊಂಡಿದ್ರು, ಬದುಕಿದ್ರು. ಸಾವು ಬದುಕಿನ ಮಧ್ಯೆ ಹೋರಾಟ ಆಗ್ತಾ ಇತ್ತು. ಅವರನ್ನ ರಕ್ಷಣೆ ಮಾಡುವ ಕಾರ್ಯ ಕೂಡ ಆಯಿತು. ತತ್ಕ್ಷಣಕ್ಕೆ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಆದರೆ ಈಗ ಕಾಲ ಮಿಂಚ್ ಹೋಗಿರುತ್ತೆ. ಹಲವರು ಸಿಲುಕಾಕಿಕೊಂಡಿದ್ರು ಕೂಡ ಅವರು ಜೀವಂತವಾಗಿ ಆಚೆ ಬರೋದು ತೀರಾ ಕಷ್ಟ ಅಂತ. ಹಾಗಾಗಿ ಸೇನೆಯಿಂದ ಸದ್ಯ ಕಾರ್ಯಾಚರಣೆ ಮುಂದುವರಿತಾ ಇದೆ. 2 ಹೆಲಿಕಾಪ್ಟರ್, NDRF, SDRF, ಆರ್ಮಿ ತಂಡ, 2 ಹೆಲಿಕಾಪ್ಟರ್ ನಿರಂತರವಾಗಿ ಶೋಧದಲ್ಲಿ ಭಾಗಿಯಾಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸಹಜವಾಗಿ ಕಾರ್ಯಾಚರಣೆಗೆ ಒಂದಷ್ಟು ಅಡೆತಡೆಗಳು ಕೂಡ ಉಂಟಾಗ್ತಾ ಇತ್ತು. ಬಟ್ ಒಂದಷ್ಟು ಕಡೆ ತಾತ್ಕಾಲಿಕವಾಗಿ ಸೇತುವೆಯನ್ನ ನಿರ್ಮಿಸಲಾಗ್ತಾ ಇದೆ. ಅದು ಸೇನೆಯ ಕಡೆಯಿಂದ ಆರ್ಮಿ ಅವರೇ ಈ ಕಾರ್ಯಾಚರಣೆಗೆ ಸಹಾಯ ಆಗಲಿ ಅಂತ ಸೇತುವೆಯ ನಿರ್ಮಾಣ ಕೂಡ ಮಾಡಿದ್ದಾರೆ. ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಮೊದಲೆಲ್ಲ ಈ ವಯನಾಡಿನ ದೃಶ್ಯ ನೋಡಿದವರು ಹೀಗಿದ್ದಿದ್ದು ಹೀಗಾಗಿ ಹೋಯ್ತಾ ಅನ್ನೋ ಮಟ್ಟಿಗೆ ಆಗ್ಬಿಟ್ಟಿದೆ. ಸದ್ಯ ಸ್ಮಶಾನ ಮೌನ, ಕೆಲವರ ಮೃತದೇಹ ಅಂತೂ ಕೊಳೆತ ಸ್ಥಿತಿಯಲ್ಲಿ. ಬಹಳ ಆಘಾತಕಾರಿ ವಿಚಾರ ಅಂದರೆ ನಮ್ಮ ಕನ್ನಡಿಗರು ಕೂಡ 9 ಜನ ನಾಪತ್ತೆಯಾಗಿದ್ದಾರೆ. ಮತ್ತೊಬ್ಬ ಕನ್ನಡಿಗನ ಶವ ಈಗ ಅಲ್ಲಿ ಪತ್ತೆಯಾಗಿದೆ ಅನ್ನುವಂಥ ವಿಚಾರ ಸದ್ಯ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ದೇವರನಾಡು ವಯನಾಡಿನಿಂದಲೇ ಆ ಸ್ಪಾಟ್ ಇಂದಲೇ ನನ್ನ ಸಹೋದ್ಯೋಗಿಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಒಂದು ಕಡೆ ನಾಗೇಂದ್ರ ಬಾಬು ಇದ್ದಾರೆ, ಮತ್ತೊಂದು ಕಡೆ ವಿನೋದ್ ಇದ್ದಾರೆ. ಮೊದಲೇದಾಗಿ ನಾಗೇಂದ್ರ ಬಾಬು, ಇವತ್ತು 3ನೇ ದಿನ ಯಾವ ರೀತಿ ಕಾರ್ಯಾಚರಣೆ ಸಾಗ್ತಾ ಇದೆ? ಮಳೆ ಸ್ವಲ್ಪ ಕೊಂಚ ಬಿಡುವು ಕೊಟ್ಟಿದೆಯಾ? ಕಾರ್ಯಾಚರಣೆಗೆ ಯಾವುದೇ ರೀತಿಯ ಸಮಸ್ಯೆ ಆಗ್ತಾ ಇಲ್ವಾ? ಹೇಗೆ? ಶ್ರುತಿ ನೋಡಿ, ಇವಾಗ ಒಂದು ಕಡೆ ಈ ಒಂದು ಜಾಗದಲ್ಲಿ ಅಂದರೆ ಚೂರನ್ ಮಲೆಯಿಂದ ಮಂಡಕ್ಕೈ ಹೋಗುವಂಥ ಜಾಗದಲ್ಲಿ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿದೆ. ಯಾಕೆಂದರೆ ನೋಡಿ, ಅಲ್ಲಿ ಮಳೆ ಒಂದು ಕಡೆ ಆತಂಕವನ್ನು ಅಂದರೆ ಈ ಒಂದು ಕಾರ್ಯಾಚರಣೆಗೆ ಅಡ್ಡಿಯನ್ನು ಉಂಟು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಚೂರನ್ ಮಲೆಯಿಂದ ಮುಂಡಕ್ಕೈಗೆ ಹೋಗೋದೇ ಒಂದು ದೊಡ್ಡ ಸಾಹಸ ಆಗಿಬಿಟ್ಟಿದೆ. ಯಾಕೆಂತಂದರೆ ಅಲ್ಲಿ ನದಿ ಬೇರೆ ಜಾಗದಲ್ಲಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ, ಚೂರನ್ ಮಲೆ ಭಾಗದಿಂದ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಚೂರನ್ ಮಲೆ ಹಾಗೂ ಮುಂಡಕ್ಕೈಗೆ ಎನ್ನುವ ಈ ಒಂದು ಸಂಪರ್ಕಿಸುವಂಥ ರಸ್ತೆ ಅದು ಕಡಿತ ಆಗಿದೆ. ಅಲ್ಲೊಂದು ಸೇತುವೆ ಕೂಡ ನಿರ್ಮಾಣ ಆಗಿತ್ತು, ಅದು ಕೂಡ ಕೊಲಾಪ್ಸ್ ಆಗಿತ್ತು. ನಿನ್ನೆ ತಾತ್ಕಾಲಿಕವಾದಂಥ ಒಂದು ಬ್ರಿಡ್ಜ್ ಅನ್ನ ಆರ್ಮಿಯವರು ನಿರ್ಮಾಣ ಮಾಡಿದ್ರು, ಅದು ಕೂಡ ಕೊಲಾಪ್ಸ್ ಆಗಿ ಹೋಗಿತ್ತು. ಹಾಗಾಗಿ ರಾತ್ರಿ ಒಂದು ದೊಡ್ಡದಾದಂಥ ಒಂದು ಕಬ್ಬಿಣದ ಸೇತುವೆಯನ್ನು ನಿರ್ಮಾಣ ಮಾಡೋದಕ್ಕೆ ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ಆರ್ಮಿಯವರು ಸಾಕಷ್ಟು ಹರಸಾಹಸವನ್ನು ಪಟ್ಟಿದ್ರು. ಆದರೆ ತಡರಾತ್ರಿ ಮತ್ತೊಂದು ಕಿರಿದಾದ ಸೇತುವೆಯನ್ನು ನಿರ್ಮಾಣ ಮಾಡೋದಕ್ಕೆ, ಅಂದರೆ ಇವತ್ತು ಕಾರ್ಯಾಚರಣೆಗೆ, ಅಂದರೆ ರಕ್ಷಣಾ ಕಾರ್ಯಾಚರಣೆಗೆ ಆಗಿರ್ಬೋದು, ಶೋಧ ಕಾರ್ಯಾಚರಣೆಗೆ ಹೋಗುವಂಥ ರಕ್ಷಣಾ ಪಡೆಗಳಿಗೆ ಆ ಒಂದು ನದಿ ಹರಿತಿರುವಂಥ ನದಿಯನ್ನು ದಾಟೋದಕ್ಕೆ ಒಂದು ತಾತ್ಕಾಲಿಕವಾದಂಥ ಸೇತುವೆಯನ್ನು ಮಾಡೋದಕ್ಕೆ ಸಿದ್ಧಗೊಂಡಿದ್ದಾರೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಇವತ್ತು ಕಾರ್ಯಾಚರಣೆ ಸ್ವಲ್ಪ ಚುರುಕನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳ್ಬೋದು. ಯಾಕೆಂತಂದರೆ ಅದು ಕಷ್ಟ. ನೆನ್ನೆ ನೋಡಿ, ರಿಪಬ್ಲಿಕ್ ಕನ್ನಡ ಟೀಮ್ ನಾವು ನೆನ್ನೆ ಚೂರನ್ ಮಲೆಯಿಂದ ಮುಂಡಕ್ಕೈಗೆ ಹೋದಂಥ ಸಂದರ್ಭದಲ್ಲಿ ನಮಗೆ ಅಕ್ಷರಶಃ ಸ್ಮಶಾನ ಮೌನವೇ ಅಲ್ಲಿ ಕಂಡು ಬರ್ತಾ ಇತ್ತು. ಚೂರನ್ ಮಲೆಯಿಂದ ಮುಂಡಕ್ಕೈಗೆ ಹೋಗೋದು ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಬೆಟ್ಟಗಳನ್ನು ಹತ್ತಿಕೊಂಡು ಮುಂಡಕ್ಕೈಗೆ ಹೋಗಬೇಕಾಗತ್ತೆ. ಆ ಮುಂಡಕ್ಕೈಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಗ್ರಾಮ ಇತ್ತ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇತ್ತು. ಶ್ರುತಿ, ನಮಗೆ ನಿಜಕ್ಕೂ ಕೂಡ ಕಣ್ಣಲ್ಲಿ ನೀರು ಬರ್ತದೆ. ಯಾಕೆಂತಂದ್ರೆ ಅಲ್ಲಿ ಎಷ್ಟೋ ಜನ ತಮ್ಮ ಸೂರನ್ನ ಕಳ್ಕೊಂಡು ರಸ್ತೆ ಬದಿಗಳಲ್ಲಿ ಕೂತು ಕಣ್ಣೀರನ್ನ ಹಾಕ್ತಾ ಇದ್ರು. ಅಷ್ಟೇ ಅಲ್ಲದೆ ಅವರನ್ನ ಬೇರೆ ಜಾಗಕ್ಕೆ ಶಿಫ್ಟ್ ಮಾಡುವಂತ ಕೆಲಸಗಳಾಗ್ತಾ ಇತ್ತು. ಒಂದು ಅಜ್ಜಿಯಲ್ಲಿ ಕೂತ್ಕೊಂಡು ನನ್ನ ಮನೆಯನ್ನ ಬಿಟ್ಟು ಹೋಗೋದಿಲ್ಲ ಅಂತೇಳಿ ಆಕೆ ಹಠವನ್ನ ಹಿಡಿದಿತ್ತು. ಆಕೆ ಅಜ್ಜಿಯನ್ನ ಮನವೊಲಿಸೋದಕ್ಕೆ ಆರ್ಮಿಯವರು ಯಶಸ್ವಿ ಆಗ್ತಾರೆ. ಆ ಅಜ್ಜಿಯನ್ನ ಮನವೊಲಿಸಿ ಒಂದು ಗಾಡಿಯನ್ನ ಮಾಡಿ ಅದರ ಸ್ಟ್ರಕ್ಚರ್ನ ಮೂಲಕ ಆ ಅಜ್ಜಿನ ಸೇಫ್ ಪ್ಲೇಸ್ಗೆ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ನೋಡಿ, ಸುಮಾರು 3 ರಿಂದ 4 ಕಿಲೋಮೀಟರ್ ನಡ್ಕೊಂಡೇ ಹೋಗಬೇಕಾಗತ್ತೆ ಚೂರನ್ ಮಲೆಯಿಂದ ಮುಂಡಕ್ಕೈಯಿಂದ. ಆ ಮುಂಡಕ್ಕೈಗೆ
ಹೋದಾಗ ಅಲ್ಲಿ ಎಲ್ಲೆಲ್ಲೂ ಕೂಡ ಕಾಲಿಗೆ ಮೃತದೇಹಗಳು ಪತ್ತೆ ಆಗ್ತಾ ಇತ್ತು. ನೆನ್ನೆ 27 ಮೃತದೇಹಗಳು ಪತ್ತೆ ಆಗಿತ್ತು. ಅದನ್ನ ನೀವು ನಂಬೋದಿಲ್ಲ ಶ್ರುತಿ, ಆ 27 ಮೃತದೇಹಗಳನ್ನ ಸ್ಟ್ರಕ್ಚರ್ ಮೂಲಕ ರಕ್ಷಣಾ ಪಡೆಗಳು ತಗೊಂಡು ಹೋಗಿದ್ದಾರೆ. ತಗೊಂಡ್ಬಂದು ಚೂರನ್ ಮಲೆಗೆ ದಾಟಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅಲ್ಲಿಂದ ಆಂಬುಲೆನ್ಸ್ಗಳ ಮೂಲಕ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಅಲ್ಲಿ ಕೇವಲ ರಕ್ಷಣಾ ಪಡೆಗಳು ಮಾತ್ರ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಸ್ವಲ್ಪ ಮಿಷನರಿಗಳು ಅಲ್ಲಿಗೆ ರೀಚ್ ಆಗಿದ್ದೆ ಆದ್ರೆ ಸ್ವಲ್ಪ ಕಾರ್ಯಾಚರಣೆ ಸ್ವಲ್ಪ ಸ್ಪೀಡನ್ನು ಪಡೆದುಕೊಳ್ಳುತ್ತೆ. ಜೊತೆಗೆ ಅಲ್ಲಿ ನಾವು ಗಮನಿಸಿದಂತೆ ಆ ಮುಂಡಕೈನಲ್ಲಿ ಅಲ್ಲಿ ಮೃತದೇಹಗಳು ಪತ್ತೆ ಆಗ್ತಾ ಇತ್ತು. ಅದನ್ನು ತಗೊಂಡು ಬಂದು ಅಲ್ಲೇ ರಸ್ತೆಯಲ್ಲೇ ಮಲಗಿಸಿ ಆ ಬಾಡಿಯನ್ನು ತೊಳೆದು ಮುಖವನ್ನು ತೊಳೆದು ಅದರ ಗುರುತನ್ನು ಪತ್ತೆ ಹಚ್ಚುವಂಥ ಕೆಲಸಗಳು ಕೂಡ ಆಗ್ತಾ ಇತ್ತು. ಇದೆಲ್ಲವೂ ಕೂಡ ನೆನೆ ಆಗಿದೆ. ಇವತ್ತು ಕೂಡ ಅದೇ ರೀತಿಯಾಗಿ ಅಂದರೆ ಒಂದು ತಾತ್ಕಾಲಿಕವಾದಂಥ ಒಂದು ಕಿರಿದಾದಂಥ ಸೇತುವೆಯನ್ನು ನಿರ್ಮಾಣ ಮಾಡ್ತಿದ್ದಾರೆ. ಆ ಸೇತುವೆ ಮೂಲಕ ಈಗ ರಕ್ಷಣಾ ಪಡೆಗಳನ್ನು ಚೂರನ್ ಮಲೆಯಿಂದ ಮುಂಡಕ್ಕೆ ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ. ನೋಡಿ, ನಿನ್ನೆ 500ರಿಂದ 1000ದಷ್ಟು ರಕ್ಷಣಾ ಪಡೆಗಳು ಮುಂಡಕೈಗೆ ನಡೆದುಕೊಂಡು ಹೋಗಿ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡ್ಕೊಂಡಿದ್ರು. ಅಲ್ಲಿ ಒಂದೊಂದು ಜಾಗದಲ್ಲೂ ಕೂಡ ನಿಲ್ಲೋದಕ್ಕೂ ಕೂಡ ಕಷ್ಟ ಆಗ್ತದೆ. ಯಾಕಂದ್ರೆ ಬೆಟ್ಟದ ಮೇಲಿರುವಂತಹ ಮುಂಡಕೈ ಆ ಒಂದು ಬೆಟ್ಟದ ಮೇಲಿಂದ ಮತ್ತೊಂದು ಗುಡ್ಡ ಕುಸಿದಂತ ಸಂದರ್ಭದಲ್ಲಿ ಎಲ್ಲಾ ಮನೆಗಳು ಕೂಡ ಸರ್ವನಾಶ ಆಗಿದೆ. ಆ ಮನೆಗಳು ಸರ್ವನಾಶ ಆಗಿರೋದಲ್ಲದೆ ಆ ಮಣ್ಣಿನ ಅಡಿಯಲ್ಲಿ ಅವಶೇಷಗಳ ಅಡಿಯಲ್ಲಿ ಸಿಲ್ಕೊಂಡಿರುವಂತವರನ್ನ ಹುಡುಕೋದು ಕೂಡ ಕಷ್ಟ ಸಾಧ್ಯ ಆಗ್ತದೆ. ಯಾಕಂದ್ರೆ ಅಲ್ಲಿ ಎಲ್ಲಿ ನೀರು ಹರಿತಾ ಇದೆ, ಎಲ್ಲಿ ಮಣ್ಣು ಕೆಸರುಮಯವಾಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ನೋಡಿ, ಒಂದು ಚಾವಣಿ ಇತ್ತು. ಆ ಚಾವಣಿಯಲ್ಲಿ ಒಬ್ಬ ರಕ್ಷಣಾ ಪಡೆಯವರು ನಿಂತ್ಕೊಂಡು ಕಾರ್ಯಾಚರಣೆ ಮಾಡುವಂತ ಸಂದರ್ಭದಲ್ಲಿ ಆ ಮನೆಯ ಮೇಲೆ ಕಿಟಕಿ ಅನ್ನೋದೊಂದು ಹೋಲ್ ಇರುತ್ತೆ. ಆ ಹೋಲಲ್ಲಿ ಆತ ಹೋಗ್ಬಿಡ್ತಾನೆ. ತಕ್ಷಣ ಆತನ ಅಲ್ಲಿದ್ದಂಥವ್ರು ಹಿಡ್ಕೊಳ್ತಾರೆ. ಈ ತರದ ಒಂದು ಕಷ್ಟಗಳ ನಡುವೆಯೂ ಕೂಡ ಅಲ್ಲಿ ರಕ್ಷಣಾ ಪಡೆಗಳು ತಮ್ಮ ಜೀವದ ಹಂಗನ್ನ ತೊರೆದು ಅಲ್ಲಿ ಶೋಧ ಕಾರ್ಯಾಚರಣೆನ ಮಾಡ್ತಾರೆ. ಇವತ್ತು ಕೂಡ ಇನ್ನೂ ಮೃತದೇಹಗಳು ಆ ಜಾಗದಲ್ಲಿ ಪತ್ತೆ ಆಗುತ್ತೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಇನ್ನು ಸಾಕಷ್ಟು ಜನ ಅಲ್ಲಿ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇತ್ತು. ನೋಡಿ, ಇಡೀ ಗ್ರಾಮದಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದು ಮನೆಯಲ್ಲಿ ಬಳಕೆ ಮಾಡ್ತಾ ಇದ್ದಂತಹ ಸಾಮಾನುಗಳು, ಪಾತ್ರೆ ಸಾಮಾನುಗಳು, ಅವರು ಬಳಕೆ ಮಾಡ್ತಾ ಇದ್ದಂಥ ಬೈಕ್ಗಳು, ದ್ವಿಚಕ್ರ ವಾಹನಗಳು, ಕಾರ್ಗಳು ಎಲ್ಲವೂ ಕೂಡ ಮಣ್ಣಿನ ಅವಶೇಷಗಳಲ್ಲಿ ಸಿಲ್ಕೊಂಡಿತ್ತು. ಇವತ್ತು ಅದೆಲ್ಲವನ್ನು ಕೂಡ ಅಲ್ಲಿ JCB ಅಥವಾ ಹಿಟಾಚಿ ಹೋದರೆ ಮಾತ್ರ ಅದೆಲ್ಲವನ್ನು ಕೂಡ ಮೇಲಕ್ಕೆ ಎತ್ತೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಪುಟ್ಟ ಮಗು ತಾಯಿಯ ಜೊತೆಯಲ್ಲಿ ಸಿಲ್ಕೊಂಡಿತ್ತು. ಅವರನ್ನು ಕೂಡ ಅವ 2 ಮೃತದೇಹಗಳನ್ನು ತೆಗೆಯೋದು ಅಷ್ಟು ಸುಲಭ ಆಗಿರಲಿಲ್ಲ ರಕ್ಷಣಾ ಪಡೆಗಳಿಗೆ. ಹೇಗೋ ಹರಸಾಹಸವನ್ನು ಪಟ್ಟು ಅದರ ಮೇಲೆ ಮನೆಯ ಮೇಲೆ ಒಂದು ದೊಡ್ಡದಾದಂಥ ಮರ ಬಿದ್ದಿತ್ತು. ಆ ಮರವನ್ನು ಕತ್ತರಿಸಿ ಆ ಮರವನ್ನು ತೆಗೆದು ಆ ಬಳಿಕ ಅವರ 2 ಮೃತದೇಹಗಳನ್ನು ಹೊರಕ್ಕೆ ತರುವಂಥ ಕೆಲಸಗಳು ಅಲ್ಲಿ ನಡೀತಾ ಇದೆ ಶ್ರುತಿ. ಹಾಗಾಗಿ ಒಂದು ಕಡೆ ಮಳೆ ಅಡ್ಡಿ ಆಗ್ತಾ ಇರೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಚೂರನ್ ಮಲೆಯಿಂದ ಮುಂಡಕೈಗೆ ಹೋಗೋದೇ ಒಂದು ರೀತಿಯಾದಂಥ ಒಂದು ಸಾಹಸ. ಇದೆಲ್ಲದರ ನಡುವೆ ಕೂಡ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ ಶ್ರುತಿ. ಓಕೆ ನಾಗೇಂದ್ರ ಬಾಬು, ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.